ಹೋಗ್ಬೇಕು. ಅವಾಗಾದ್ರೆ ಸೈಕಲ್ ವ್ಯವಸ್ಥೆ ಇತ್ತು, ಈಗ ಹಳ್ಳಿ ಕಡೆ ಅದು ಇಲ್ಲ. ಈಗ ಪಾಪ ಬಸ್ಗಳ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳು ಪಾಪ ಕತ್ಲೆ ಬರ್ತಿದ್ರೆ ಪಾಪ ಅಷ್ಟು ದೂರ ನೆಡ್ಕೊಬಂದು ಮನೆಗೆ ಸೇರೋದು ಏನು ಜೀವ ಭಯದಲ್ಲಿ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ. ಬೆಂಗಳೂರಲ್ಲೇನೂ ಬಿಡಿ, ಬೆಂಗಳೂರಲ್ಲೂ ಅಂತ ಪರಿಸ್ಥಿತಿ ಇರುವಂತದ್ದು. ಆದ್ರೆ ಹಳ್ಳಿಲಿ ಎಂತ ಸ್ವಾಮಿ ಪಾಪ ಅವು ಯಾಕೆ ಎಜುಕೇಶನ್ ಅಲ್ಲಿ ಹಿಂದುಳಿದಿದೆ? ನಮ್ಮ ರಾಜ್ಯ ಎಜುಕೇಶನ್ ಅಲ್ಲಿ ಯಾಕೆ ಹಿಂದುಳಿದಿದೆ ಅಂದ್ರೆ ಇದೇ ಕಾರಣಕ್ಕೆ. ಸರಿಯಾಗಿ ಶಿಕ್ಷಕರ ವ್ಯವಸ್ಥೆ ಇಲ್ಲ. ಎಷ್ಟೋ ಶಾಲೆಯಲ್ಲಿ ಹೋಗಿ ನೋಡಿ, ಒಂದು ಸಬ್ಜೆಕ್ಟ್ ನ ಒಬ್ಬ ಶಿಕ್ಷಕ 3 ರಿಂದ 4 ಪಾಠ ಮಾಡ್ತಾನೆ. ಒಂದೇ ಶಾಲೆಗೆ 2 ರಿಂದ 3 ಜನ ಶಿಕ್ಷಕರಿರೋದು. ಯಾವ ರೀತಿ ಮತ್ತೆ ಮಕ್ಕಳು ಕಲಿತಾರೆ? ಯಾವ ರೀತಿ ತಾನ ಅವರು ವಿದ್ಯಾಭ್ಯಾಸ ಮುಂದುವರ್ಸಕ್ ಸಾಧ್ಯ? ಅದನ್ನ ನೀವು ಕಲ್ಸ್ಕೊಡಿ. ಸರ್ಕಾರ ದಯವಿಟ್ಟು ಗಮನ ಹರಿಸ್ಬೇಕು. ಮಾನ್ಯ DK CM ಸಾಹೇಬ್ರೆ, ಗಮನ ಹರಿಸಿ ಸ್ವಾಮಿ. ಸರ್ಕಾರಿ ಶಾಲೆ ಅಭಿವೃದ್ಧಿಗಾಗಿ ಪಣ ತೊಡಿ. ವಿದ್ಯಾಭ್ಯಾಸಕ್ಕೆ ತಾವು ಹೆಚ್ಚೊತ್ತು ಒತ್ತು ಕೊಡಿ. ಎಲ್ಲೋಯ್ತು ಬಜೆಟ್ ಮಂಡಿಸಿದ್ದು ಹಣ? ಎಲ್ಲೋಯ್ತು? ಶಿಕ್ಷಣ ಇಲಾಖೆಯಲ್ಲಿ ಇದ್ದಿದ್ದಂತ ಹಣ ಎಲ್ಲೋಯ್ತು? ಯಾರ್ ಜೋಬ್ಗೋಯ್ತು? ಎಲ್ಲ ನುಂಗ್ಬಿಟ್ರಾ? ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇರ್ಬೇಕು ನಿಮ್ಗಂತೂ. ಒಂದು ಶಾಲೆಯ ಅಭಿವೃದ್ಧೀಕರಣ ಆಗ್ಲಿಲ್ಲ ಅಂದ್ರೆ ಅದು ಎಲ್ಲಿಯವರೆಗೂ ನಮ್ಮ ರಾಜ್ಯದ ವ್ಯವಸ್ಥೆ ಉದ್ಧಾರ ಆಗಲ್ಲ.